ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಇಂಪಾರ್ಟೆಂಟ್ ಲೆಸನ್ಸ್ ಆ್ಯಂಡ್ ಕ್ವಶನ್ಸ್ ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅಕ್ಟೋಬರ್ ಸೆಕೆಂಡ್ ವೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೂ ಗೊತ್ತು. ಹಾಗೆಯೇ ಎಕ್ಸಾಮ್ ಫೀಸ್ ಎಲ್ಲ ಕಟ್ಟಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಹಾಗೆ ಅದಾಗಲೇ ಎಕ್ಸಾಮ್ ಫೀಸ್ ಯಾರ್ಯಾರು ಕಟ್ಟಿದ್ದೀರಾ ಅವ್ರಿಗೆ ಮಾತ್ರ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಅವಕಾಶ, ಹಾಗೆ ಹಾಲ್ ಟಿಕೆಟ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಹಾಗೆ ಎಕ್ಸಾಮ್ ಒಂದು ವಾರಕ್ಕೆ ಮುಂಚೆ ನಿಮಗೆ ಹಾಲ್ ಟಿಕೆಟ್ನ ರಿಲೀಸ್ ಮಾಡ್ತಾರೆ. ಆವಾಗ ನೀವು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ತೊಗೋಬೋದು. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಸೆಂಟರ್ ಯಾವುದು ಅಂತ. ಇವಾಗ ಮೇನ್ ಕನ್ನಡ ಸ್ಕೋರಿಂಗ್ ಸಬ್ಜೆಕ್ಟಲ್ಲಿ ನಮಗೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಲೆಸನ್ಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಕ್ವಶನ್ಸ್ ಆಲ್ಸೋ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಸೊ ಉತ್ತರಿ ಹಾಡು ಹಾಗೆ ಉತ್ತರಿ ಹಾಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಲೆಸನ್ಸು ನಿಮಗೆ ಸಂದರ್ಭದಲ್ಲಿ ಕೇಳ್ತಾರೆ. ಹಾಗೆಯೇ 10 ಮಾರ್ಕ್ಸಿಗೆ ಕೇಳುವಂಥದ್ದು ಉತ್ತರಿ ಹಾಡು. ಸಮ್ಟೈಮ್ಸ್ ಭಾವಾರ್ಥ 2 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗೆ ದುಃಖ ಸೇತುನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ಇದು ಅಷ್ಟೇ ಸಂದರ್ಭ. ಹಾಗೆ 5 ಮಾರ್ಕ್ಸ್ಗೆ ಸಮ್ಟೈಮ್ಸ್ ಕೇಳ್ತಾರೆ, ಟಿಪ್ಪಣಿಯನ್ನು ಬರೀರಿ ಅಂತ 10 ಮಾರ್ಕ್ಸ್ಗಾದ್ರೂ ಕೂಡ ಕೇಳ್ತಾರೆ. ನೀ ಹಿಂಗೆ ನೋಡಬೇಡ ನನ್ನ, ಅದು ಭಾವಾರ್ಥವನ್ನು ಕೇಳ್ತಾರೆ ಅದರಲ್ಲಿ. ಶ್ರೀ ಸಾಮಾನ್ಯ ದೀಕ್ಷಾಗೀತೆ ಇದು ಕೂಡ ತುಂಬ ಇಂಪಾರ್ಟೆಂಟು. ಇವನ್ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಯಾವುದು ಹೇಳ್ಬೋದು ಅಂದರೆ ಉತ್ತರಿಯ ಹಾಡು ಮತ್ತು ಶ್ರೀ ಸಾಮಾನ್ಯರ ದೀಕ್ಷಾಗೀತೆ, ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಲೆಸನ್ಸ್. ಓಕೆನಾ. ಕೆಲವರು ಒಂಥರ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ, ಏನು ಕ್ವಶನ್ ಏನು ಗೊತ್ತಾ, ನಿಮಗೆ ಕ್ವಶನ್ಸ್ನ ಕೇಳಲ್ಲ ಸಮ್ಟೈಮ್ಸ್. ಬರೀ ನಿಮಗೆ ಆ ಒಂದು ಕವಿಯ ನೇಮನ್ನು ಕೊಟ್ಟು, ಆ ಒಂದು ಲೆಸನ್ನಿನ ಕವಿಯ ನೇಮನ್ನು ಕೊಟ್ಟು ನಿಮಗೆ ಬರಲಿಕ್ಕೆ ಹೇಳ್ತಾರೆ, ನಿಮಗೆ ಕ್ವಶನ್ ಕೇಳಲ್ಲ. ಸೊ ನನ್ನ ಅನುಭವದ ಮೇಲೆ ನಾನು ಹೇಳೋದೇನೆಂದರೆ, ನೀವು ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಬೇಡಿ, ಲೆಸನ್ಸ್ ಮೇಲೆ ಡಿಪೆಂಡ್ ಆಗಿ ಲೆಸನ್ಸ್ಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅದರಲ್ಲಿರೋ ಕಾನ್ಸೆಪ್ಟನ್ನ. ಆಯಿತಾ? ಅರ್ಥ ಮಾಡ್ಕೊಂಡಾಗೇ ನೀವು ಬರೀಲಿಕ್ಕಾಗೋದು. ನೀವು ಕ್ವಶನ್ ಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸಿ. ಯಾಕಂದರೆ ಇಂಥದ್ದೇ ಅಂತ ಅದನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅಥವಾ ಬರೀ ಪಂಜಮಂಗೇಶ್ವರವರು ಅಷ್ಟೇ ಕೇಳ್ಬೋದು. ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಪಂಜಮಂಗೇಶ್ವರಾಯರು ಅಂದರೆ ಯಾವೊಂದು ಲೆಸನ್ ಅದು ಅಂತ, ಉತ್ತರಿ ಹಾಡು ಯಾವೊಂದು ಕವಿತೆ ಅನ್ನೋದನ್ನು ನೀವು ತಿಳ್ಕೊಬೇಕು ಅದನ್ನು. ಸೊ ಅದಕ್ಕಾಗಿ ನೀವು ಲೆಸನ್ ಮೇಲೆ ಡಿಪೆಂಡ್ ಆಗಬೇಕು, ಲೆಸನ್ಸ್ಗಳನ್ನ ಓದಬೇಕು, ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಇಲ್ಲಿ ಹೇಳ್ಬೋದು, ಇವ್ರೇನಪ್ಪ ನೀವು ಅಂದ್ಕೋತೀರೋ ಇವ್ರೇನು ಇಂಪಾರ್ಟೆಂಟ್ ಲೆಸನ್ಸ್ ಮಾತ್ರ ಹೇಳ್ತಾರಲ್ಲ, ಎಲ್ಲನೂ ಕೂಡ ಹೇಳ್ತಾರೆ ಅಂತ ನೀವು ಅಂದ್ಕೋಬೇಡಿ. ಯಾಕಂದರೆ ಇಲ್ಲಿ ಉತ್ತರಿ ಹಾಡು ಶ್ರೀ ಸಾಮಾನ್ಯರ ದೀಕ್ಷಾಗೀತೆ ನಿಮಗೆ 10 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ ಸಮ್ಟೈಮ್ಸ್ ಬಟ್ ಇದು ಇಂಪಾರ್ಟೆಂಟ್ ಲೆಸನ್ ಅಂತಲೇ ಕೊಡ್ತಾರೆ. ಸೊ ನೀವು ಆ ಓಲ್ಡ್ ಕ್ವಶನ್ಸ್ ಪೇಪರೆಲ್ಲ ನೀವು ಬೇಕಾದ್ರೆ ನೋಡ್ಬೋದು. ಸೊ ಅದಕ್ಕಾಗಿ ಇದು ದುಃಖ ಸೇತು ಮತ್ತು ನೀ ಹಿಂಗೆ ನೋಡಬೇಡ ಅದನ್ನು ಓದ್ಕೊಳ್ಳಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಸಂದರ್ಭ ಬೇಕಲ್ಲ, ಸಂದರ್ಭದಲ್ಲಿ ಬರಲಿಕ್ಕೆ ಕೇಳ್ತಾರೆ. ಮತ್ತು ದುಃಖ ಸೇತುವಿಂದ ಅಂತೂ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ, ನಾನು ಕಂಡಂಗೆ ಇದ್ದೇ ಇರುತ್ತೆ ಭಾವಾರ್ಥದಲ್ಲಿ. ಹಾಗೆಯೇ ನೀ ಹಿಂಗೆ ನೋಡಬೇಡದ್ರಲ್ಲಿಂದಲೂ ಕೂಡ ಇರುತ್ತೆ, ಸಂದರ್ಭದಲ್ಲೂ ಇರುತ್ತೆ, ಮತ್ತು ಪದ್ಯದ ಭಾವಾರ್ಥವನ್ನು, ಕವಿತೆಯ ಭಾವಾರ್ಥ ಬರೀರಿ ಅದರಲ್ಲೂ ಕೂಡ ಇರುತ್ತೆ. ಸೊ ನೆಕ್ಸ್ಟು ಕಣಿವೆಯ ಮುದುಕ, ಹಾಗೆ ತುಂಗಭದ್ರೆ, ಹಾಗೆ ವರ್ಧಮಾನ ಮತ್ತು ದಾಸಿಮಯ್ಯ ಮತ್ತು ಬೆಕ್ಕು. ಸೊ ದಾಸಿಮಯ್ಯ ಮತ್ತು ಇದರಲ್ಲಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ತುಂಗಭದ್ರೆ ಮತ್ತು ದಾಸಿಮಯ್ಯ ಬೆಕ್ಕು. ಇದರಲ್ಲಿ ದಾಸಿಮಯ್ಯ ಬೆಕ್ಕಲ್ಲಿ ನಮಗೆ ಜಾಸ್ತಿ ಕೇಳೋದು 5 ಮಾರ್ಕ್ಸ್ಗೆ ಅಥವಾ ತುಂಗಭದ್ರದಲ್ಲಿ ನಿಮಗೆ ಭಾವಾರ್ಥ ಅಥವಾ ಸಂದರ್ಭದಲ್ಲಿ ಕೇಳುವಂಥದ್ದು. ಓಕೆನಾ. ಸೊ ಇದರಲ್ಲಿ ತುಂಗಭದ್ರೆ ಹಾಗೆ ಕಣಿವೆಯ ಮುದುಕನು ಕೂಡ 10 ಮಾರ್ಕ್ಸ್ ಕೇಳ್ತಾರೆ. ಅದಾದಮೇಲೆ ಇದು ದಾಸಿಮಯ್ಯ ಮತ್ತು ಬೆಕ್ಕು ಸಂದರ್ಭ ಅಥವಾ ಭಾವಾರ್ಥದಲ್ಲೂ ಕೂಡ ಕೇಳಬಹುದು. ನಂತರ ಪುರುಷ ಸೂಕ್ತ, ಅದು ಅಷ್ಟು ಏನು ಇಂಪಾರ್ಟೆಂಟ್ ಅಲ್ಲ. ಕಾಲ ನಿಲ್ಲುವುದಿಲ್ಲ, ಹಾಗೆ ಗಂಗಾಮಾಯಿ ಚಂದ್ರಶೇಖರ ಕಂಬಾರ. ಸೊ ಇದರಲ್ಲಿ ಎರಡು ಕೂಡ ಇಂಪಾರ್ಟೆಂಟು, ಇದು ಮತ್ತು ಇದು ಕೂಡ ಎರಡು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಹಾಗೆಯೇ ಘಟಕ 4ರಲ್ಲಿ ನನ್ನ ಜನಗಳು ಮತ್ತು ರಾಣಿ ತಿಮ್ಮಿಯ ಸಿಂಹಾಸನ, ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್. ಇವೆರಡರಿಂದ ನಿಮಗೆ ಕೇಳಲ್ಲ ಅಂತ ಹೇಳಲ್ಲ, ಬಟ್ ಅದು ರೇರು, ಸರಿನಾ. ಸೊ ಓದ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಮತ್ತು ಬ್ಲಾಕ್ 2ಅಲ್ಲಿ ಹರಿಜ್ವನಾರ್ವ ಮತ್ತು ತೆರೆಗಳು ಹಾಗೆ ಟಿಂಗರ ಬುಡ್ಡಣ್ಣ. ಸೊ ಈ 4ರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದು ಅಂದರೆ ಹರಿಜ್ವನ್ವಾರ ಮತ್ತು
ತೆರೆಗಳು ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ, ತುಂಬ ಇಂಪಾರ್ಟೆಂಟ್. ಹಾಗೆ ಇದನ್ನು ಮೋಸ್ಟ್ ರಿಪೀಟೆಡ್ ಆಗಿ ನಿಮಗೆ 10 ಮಾರ್ಕ್ಸಿಗೆ ಕೇಳುವಂಥದ್ದು ಪಕ್ಕ. ಇದು 10 ಮಾರ್ಕ್ಸ್ಗೆ. 5 ಮಾರ್ಕ್ಸ್ಗೆಲ್ಲ ಟಿಂಗರ ಬುಡ್ಡಣ್ಣ ಅಥವಾ ಮನೇನ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಬಟ್ ಅರಿಜ್ವನ್ವಾರ ಮತ್ತು ತೆರೆಗಳನ್ನ ನಿಮಗೆ 5 ಮಾರ್ಕ್ಸ್ ಕೇಳೋದು ಡೌಟು. ಓಕೆನಾ. ಆ್ಯಂಡ್ ಮನೆ ಮತ್ತು ಟಿಂಗರ ಬುಡ್ಡಣ್ಣ ಇವೆಲ್ಲನೂ ಕೂಡ, ಟಿಂಗರ ಬುಡ್ಡಣ್ಣ ಜಾಸ್ತಿ ನಿಮಗೆ ಟಿಪ್ಪಣಿ ಬರೀ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ ಟಿಂಗರ ಬುಡ್ಡಣ್ಣನ. ಈ 3 ಈ ಅರಿಜ್ವನ್ವಾರ, ತೆರೆಗಳು, ಮನೆ, ಈ 3 ಕೂಡ ಓದ್ಕೊಳ್ಳಿ. ಈ 3 ಕೂಡ ಅರಿಜ್ವನ್ವಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಇದೆ, ಬಟ್ ಅರ್ಥ ಮಾಡ್ಕೋಬೋದು. ಹಾಗೆ ತೆರೆಗಳು ಮತ್ತು ಮನೆ, ತೆರೆಗಳಿಂದ ನಿಮಗೆ ಜಾಸ್ತಿ ಕೇಳುವಂಥದ್ದು ಸಂದರ್ಭದಲ್ಲಿ ಕೇಳ್ತಾರೆ. ಹಾಗೆ 10 ಮಾರ್ಕ್ಸು ಕೂಡ ಕೇಳ್ತಾರೆ, ಅದರಲ್ಲಿ ಏನು ಡೌಟೇ ಬೇಡ. ಓಕೆನಾ. ಸೊ ಇದರಲ್ಲಿ ಈ 3 ಕೂಡ ಇಂಪಾರ್ಟೆಂಟು. ಸೊ ಗೊತ್ತಾಯ್ತಲ್ಲ, ಈ 3 ಕೂಡ ಓದ್ಕೊಂಡ್ರೆ ಒಳ್ಳೆಯದು. ಜ್ಞಾಪನ ಇಟ್ಕೊಂಡ್ರೆ ಎಕ್ಸಾಮಲ್ಲಿ ಚೆನ್ನಾಗಿ ಬರಿಬೋದು. ಬಟ್ ಏನೇ ಹೇಳೋದೇನೆಂದರೆ ಪೀಠಿಕೆ, ವಿವರಣೆ, ಉಪಸಂಹಾರ ಈ ಒಂದು ಮೆಥಡಲ್ಲಿ ನೀವು ಬರೆದ್ರೆ ಮಾತ್ರ ನಿಮಗೆ ವ್ಯಾಲ್ಯುಬಲ್ ಆಗಿ ಆನ್ಸರ್ ಸಿಗುತ್ತೆ. ಹಾಗೆ ಆನ್ಸರು ಕೂಡ ಅಷ್ಟೇ ನೀವು ಚೆನ್ನಾಗಿರ್ಬೇಕು. ಹಾಗೆ ಓನಾಗೂ ಕೂಡ ಸ್ವಲ್ಪ ನೀವು ಬರೆದ್ರೂ ಕೂಡ ಏನೂ ತೊಂದರೆ ಇಲ್ಲ. ಸೊ ಚೆನ್ನಾಗಿ ಬರೀರಿ. ಓಕೆನಾ. ಆ್ಯಂಡ್ ನಿಮಗೆ ಬ್ಲಾಕ್ 1ನಲ್ಲಿ ನಿಮ್ಗೆ ಏನಕ್ಕೆ ನಾನು ಇಷ್ಟೊಂದು ಓದ್ಕೊಳ್ಳಿ ಅಂತ ಹೇಳಿದೆ ಅಂತಂದರೆ, ನೋಡಿ, ಉತ್ತರಿ ಹಾಡು, ಸಾಮಾನ್ಯರ ದೀಕ್ಷಾಗೀತೆ, ಶ್ರೀಸಾಮಾನ್ಯರ ದೀಕ್ಷಾಗೀತೆ, ಹಾಗೆ ಕಣಿವೆಯ ಮುದುಕ ಮತ್ತು ತುಂಗಭದ್ರೆ, ಇವೆಲ್ಲನ ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ ಸಮ್ಟೈಮ್ಸು. ಬಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಉತ್ತರಿ ಹಾಡು, ಶ್ರೀಸಾಮಾನ್ಯ ದೀಕ್ಷಾಗೀತೆ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ ನಮಗೆ ಸಂದರ್ಭದಲ್ಲಿ ಕೇಳ್ತಾರೆ ಬ್ಲಾಕ್ 1ನಿಂದ. ಆ್ಯಂಡ್ ಸಂದರ್ಭದಲ್ಲಿ ಕೇಳ್ತಾರೆ. ಹಾಗೆ ಭಾವಾರ್ಥವನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಇವೆರಡರಿಂದಾಗಿ ಇದು ಇಂಪಾರ್ಟೆಂಟು. ಸಮ್ಟೈಮ್ಸ್ 5 ಮಾರ್ಕ್ಸಲ್ಲೂ ಕೂಡ ಕೇಳುವಂಥದ್ದು. ಸೊ ಹಾಗಾಗಿ ನಾನು ನಿಮಗೆ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ರಂಗೋಲಿ ಮತ್ತು ಹುಡುಗ ಓದ್ಕೊಳ್ದಿರೋ ನಡೆಯುತ್ತೆ, ಜಾಜಿ ಮಲ್ಲಿಗೆ ಓದ್ಕೊಳ್ದಿರೋ ನಡೆಯುತ್ತೆ, ಹಾಗೆ ಗಂಗಾಮಾಯಿ ಓದ್ಕೊಳ್ದಿರೋ ನಡೆಯುತ್ತೆ, ಬದಲಾವಣೆ ಇತಿಹಾಸ ಅದನ್ನು ಓದ್ಕೊಳ್ದಿದ್ರು ನಡೆಯುತ್ತೆ. ಸೊ ಪುರುಷ ಸೂಕ್ತ ಅದನ್ನು ಕೂಡ ರೇರಾಗಿ ಕೇಳ್ತಾರೆ, ಯಾವಾಗಲೂ ಏನು ಕೇಳಲ್ಲ ಅದು, ಅಂದರೆ ಅದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಇದರಲ್ಲಿ ನೋಡಿ, ಘಟಕ 4ರಲ್ಲಿ ನೀವು ನನ್ನ ಜನಗಳು, ರಾಣಿ ತಿಮ್ಮೆ ಸಿಂಹಾಸನ, ವಿಜಯ ದಬ್ಬೆದ ಅದನ್ನು ಓದ್ಕೊಬೋದು. ಅಥವಾ ಇದರಲ್ಲೂ ಕೂಡ ಘಟಕ 3ರಲ್ಲಿ ನಿಮಗೆ ಸಮ್ಟೈಮ್ಸು ಇದರಲ್ಲಿ ಎಲ್ಲರೂ ಕೇಳ್ತಾರೆ. ಇದರಲ್ಲಿ ಯಾವುದನ್ನು ಕೂಡ ಜಾಸ್ತಿ ರಿಪೀಟೆಡ್ ಆಗಿ ಕೇಳಿಲ್ಲ, ಬಟ್ ಸಮ್ಟೈಮ್ಸ್ ಕೇಳಿದ್ದಾರೆ ಆಪ್ಷನಲ್ಲಾಗಿ. ಸೊ ಇದರಲ್ಲಿ ನಿಮಗೆ ಬಿಟ್ಟಿದ್ದು ಯಾವುದಾದ್ರು ನೀವು ಓದ್ಕೋಬೋದು. ಆ್ಯಂಡ್ ಘಟಕ 2ರಲ್ಲಿ ನಿಮಗೆ ಕಣಿವೆಯ ಮುದುಕನೂ ಇಂಪಾರ್ಟೆಂಟೇ, ತುಂಗಭದ್ರನೂ ಇಂಪಾರ್ಟೆಂಟೇ, ವರ್ಧಮಾನ. ಇದ್ರಲ್ಲಿ 4 ಚಂದಕ್ಕಂತ ಕುಸುನೂರ ಬಂದು ಮನೆಯ ಕವಿ, ಮನೆಯ ಜನಕಂತ ಕುಸುನೂರ ಅವರು ಮನೆಯ ಒಂದು ನಾಟಕವನ್ನು ಬರೆದಿರುವಂತಹ ಕವಿ. ಸೊ ನೀವು ಈ ಥರ ಕೊಟ್ಟರೆ ನೀವು ಹೆಂಗೆ ಜ್ಞಾಪನ ಇಟ್ಕೋತೀರಾ? ಸೊ ಅದಕ್ಕೆ ಹೇಳ್ತಿರೋದು ನಾನು, ಲೆಸನ್ಸ್ ಜ್ಞಾಪನ ಇಟ್ಕೊಳ್ಳಿ, ಹಾಗೆ ಕವಿಯ ನೇಮನ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಆಯಿತಾ? ಸೊ ನೆಕ್ಸ್ಟ್ ಶ್ರೀಸಾಮಾನ್ಯರ ದೀಕ್ಷಾಗೀತೆ. ಸೊ ನಿಮ್ಗೆ ಗೊತ್ತಾಗಿದೆ ಶ್ರೀಸಾಮಾನ್ಯ ದೀಕ್ಷಾಗೀತೆಯಿಂದ ಕೇಳಿರುವಂಥದ್ದು. ಹಾಗೆ ಅರಿಜ್ವನ್ವಾರ ನಾಟಕದ ವೇಣಕನ ಪಾತ್ರವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಸೊ ನಂತರ ಕಿಟಿಯ ಅಡ್ಡ ಹೆಸರಿನ ವಿಶೇಷತೆಯನ್ನು ವ್ಯಕ್ತಪಡಿಸಿ ತೆರೆಗಳು ಇಂದ ಕೇಳಿದ್ದಾರೆ. ಹಾಗೆ ಟಿಂಗರ ಬುಡ್ಡಣ್ಣ ನಾಟಕದ ಮಹತ್ವವನ್ನು ಕೇಳಿದ್ದಾರೆ. ಹಾಗೆ ಕಣಿವೆಯ ಮುದುಕ ಕವಿತೆಯ ದಾರಿ ಹೋಕ ಮತ್ತು ಮುದುಕನ ಅವರ ಜೊತೆ ಮಾತಾಡುವಂತಹ ಒಂದು ಸಂಭಾಷಣೆ ಆಗಿರ್ಬೋದು, ಅದರ ವಿವರಣೆಯನ್ನು ನಿಮಗೆ ಬರೀಲಿಕ್ಕೆ ಕೇಳಿದ್ದಾರೆ. ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. ಸೊ ನಂತರ ಪ್ರಬಂಧ ಮತ್ತು ಆಡಳಿತ ಕನ್ನಡ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಗಾಂಧೀಜಿಯವರ ನಿದ್ರಾಭ್ಯಾಸ, ಹಾಗೆ ರುಚಿ, ಸುತ್ತೋಲೆ, ಕನ್ನಡದ ಈ ಅಂಚೆ, ರಾಕು ಅವರ ನಿದ್ರಾಭ್ಯಾಸಗಳ ಲೋಕ, ಹಾಗೆ ಹುದ್ದೆಗಳ ಜಾಹೀರಾತು, ಹಾಗೆ ನಮ್ಮ ಮನೆಯ ದೀಪ, ಸುಂದ ಬೆಳಗುವ ಅಂಕಲ್, ಲೇಖನ ಚಿಹ್ನೆಗಳು, ಕನ್ನಡದ ಮತ್ತು ಮಾಹಿತಿ ತಂತ್ರಜ್ಞಾನ, ಹಾಗೆ ಆಂಗ್ಲರ ಆಡಳಿತ ಕನ್ನಡದ ಸ್ಥಿತಿಗತಿ. ನೋಡಿರ್ಬೋದು ಇಲ್ಲಿ ನಿಮ್ಗೆ ಜಾಸ್ತಿ ನಮ್ಗೆ ಕೇಳಿರೋದು ಸುನಂದ ಬೆಳಗುವ ಅಂಕಲ್ ಹಾಗೆ ರುಚಿ ಇಂದ ಕೇಳಿರುವಂಥದ್ದು. ಸೊ ನಂತರ ಜಾಸ್ತಿ ಕೇಳಿದ್ರೆ ನಿದ್ರಾಭ್ಯಾಸನ ಬಗ್ಗೆನೂ ಕೂಡ ರಿಪೀಟೆಡಾಗಿ ಕೇಳಿದ್ದಾರೆ. ಸೊ ಇದು ನಂತರ 10 ಮಾರ್ಕ್ಸ್ಗೆ. ಮತ್ತು 10 ಮಾರ್ಕ್ಸ್ಗೆ ದಿವಾಖಾನೆ ಅಂದ ಚಂದ, ಅದ್ರ ಆಪ್ಷನಲ್ಲಾಗಿ ನಮ್ಮಂತೆಯೇ ಅಮೆರಿಕನ್ನರಂತೆ ನಾವು ಎಂಬ ಲೇಖಕರ ಅಭಿಪ್ರಾಯವನ್ನು ತಿಳಿಸಿ, ಅಂದರೆ ನನ್ನ ಟೋಪಿ, ಅದನ್ನು ನಾನು ಒಂದು ಕೇಳಿರುವಂಥದ್ದು. ದಿವಾಖಾನೆ ಅಂದ ಚಂದ, ಹಾಗೆ ರಾಕು ಅವರ ನಿದ್ರಾಭ್ಯಾಸದ ಬಗ್ಗೆ ಕೇಳಿದ್ದಾರೆ, ಹಾಗೆ ಸರಳ ರುಚಿಯ ಬಗ್ಗೆ ಕೇಳಿದ್ದಾರೆ. ಹಾಗೆ ನಂತರ ಅಮೆರಿಕದಲ್ಲಿ ಲೇಖಕರು ಟೋಪಿಯಿಂದಾಗಿ ಅನುಭವಿಸಿದ ಸಿಹಿ ಘಟನೆಗಳನ್ನು ತಿಳಿಸಿ. ಸೊ
ನಂತರ ಆಡಳಿತ ಕನ್ನಡದ ಬಗ್ಗೆ ಆಡಳಿತ ಕನ್ನಡದಲ್ಲಿ ಕೇಳಿರುವಂಥದ್ದು ಆಡಳಿತ ಕನ್ನಡ ಸ್ವರೂಪ ಲಕ್ಷಣ ಹಾಗೂ ಬೆಳೆದು ಬಂದ ದಾರಿ, ಹಾಗೆ ಅರ್ಜಿ ಎಂದರೇನು, ಅರ್ಜಿಯ ವಿಧಗಳ್ಯಾವುದು, ಹಾಗೆ ಅರೆ ಸರ್ಕಾರಿ ಪತ್ರ ಎಂದರೇನು, ಬರೆಯುವ ಸಂದರ್ಭಗಳ್ಯಾವುವು, ಹಾಗೆ ಪತ್ರ ಎಂದರೇನು, ಅರೆ ಸರ್ಕಾರಿ ಬರೆಯಿರುವ ಸಂದರ್ಭಗಳು ತಿಳಿಸಿ, ಹಾಗೆ ಬರವಣಿಗೆಯಲ್ಲಿ ಲೇಖಕನ ಚಿಹ್ನೆಗಳ ಮಹತ್ವವೇನು, ವಿವಿಧ ಲೇಖನ ಚಿಹ್ನೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ, ಅದನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ಉತ್ತರಿ ಹಾಡು ಅಂತ ಕೇಳಿದ್ದಾರೆ 10 ಮಾರ್ಕ್ಸ್ಗೆ, ಹಾಗೆ ಉತ್ತರಿ ಹಾಡಿಂದನೇ ಮತ್ತೆ ಕೇಳಿದ್ದಾರೆ 10 ಮಾರ್ಕ್ಸ್ಗೆ, ಹಾಗೆ 5 ಮಾರ್ಕ್ಸ್ಗೆ ಉತ್ತರಿ ಹಾಡಿನ ಕವಿತೆಯ ವೈಶಿಷ್ಟ್ಯತೆಯನ್ನು ಕೇಳಿದ್ದಾರೆ. ನಂತರ ವ್ಯಕ್ತಿ ತನ್ನ ಮಹತ್ವಾಕಾಂಕ್ಷೆ ಈಡೇರಿಸಿಕೊಳ್ಳಲು ತನ್ನ ಕೃತ್ಯಗಳನ್ನು ಸಮರ್ಥಿಸಿಕೊಂಡ ಬಗ್ಗೆ ಕೇಳಿದ್ದಾರೆ ತೆರೆಗಳಿಂದ. ಹಾಗೆ ಪಿ ಲಂಕೇಶ್ ಅವರ ತೆರೆಗಳಿಂದನೇ ಕೇಳಿದ್ದಾರೆ. ಮತ್ತು ಹರಿಜ್ವಾನ, ಕಾಲ ನಿಲ್ಲುವುದಿಲ್ಲ, ರಂಗೋಲಿ ಮತ್ತು ಹುಡುಗ, ಹಾಗೆ ಹರಿಜ್ವನ್ವಾರ, ಮನೆ, ಕಾಲ ನಿಲ್ಲುವುದಿಲ್ಲ, ಹಾಗೆ ಟಿಂಗರ ಬುಡಣ. ಸೊ ನಾನು ಅವಾಗೇ ಹೇಳ್ದಂಗೆ ಉತ್ತರಿ ಹಾಡು, ಶ್ರೀಸಾಮಾನ್ಯರ ದೀಕ್ಷೆ ಗೀತೆ, ತೆರೆಗಳು, ಹರಿಜ್ವನ್ವಾರ, ಹಾಗೆ ಮನೆ, ಇದರಿಂದ ನಿಮಗೆ ತುಂಬ ರಿಪೀಟೆಡ್ ಆಗಿ ಕೇಳುವಂಥದ್ದು. ಸೊ ನೋಡಿದ್ರಲ್ಲ, ಇವಾಗ ನಾನು ಕ್ವಶನ್ ಪೇಪರ್ ನಿಮ್ಗೆ ಯಾವ ಥರ ಪ್ಯಾಟರ್ನ್ ಇದೆ ಅನ್ನೋದು ಫಸ್ಟ್ ನೋಡಿ. ಎ ವಿಭಾಗದಲ್ಲಿ ಹೊಸಗನ್ನಡ ಕವಿತೆಗಳು ಮತ್ತು ಏಕಾಂತ ನಾಟಕಗಳ ಬಗ್ಗೆ ಕೇಳಿದ್ದಾರೆ. ನಿಮಗೆ ಟೋಟಲ್ ಅಂಕ ಎಷ್ಟಿರುತ್ತೆ? 80 ಮಾರ್ಕ್ಸಿಗೆ. ಫಸ್ಟು 2ರ ಭಾವಾರ್ಥವನ್ನು ಬರೀರಿ ಅಂತ ಕೇಳ್ತಾರೆ. ಜವರಾಯ ನುಂಗಿದಿ ಹೆಣ್ಣು ಮಗುವಿನಲ್ಲಿ, ಮತ್ತು ಹಾಗೆ ಬುದ್ಧ ಬಸವ ಗಾಂಧಿ ಬದ್ದದ್ದು ಆಯಿತು. ಸೊ ನನ್ನ ಜನಗಳು, ಹಾಗೆ ದುಃಖ ಸೇತುವಿಂದ ಕೇಳಿರುವಂಥದ್ದು ಇವೆರಡನ್ನು. ಓಕೆನಾ? ಸೊ ನಂತರ ಅದೆಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಂದರೆ ಓನ್ಲಿ 2 ಮಾರ್ಕ್ಸ್ಗೆ. 2 ಮಾರ್ಕ್ಸನ್ನು ನೀವು ಒಂದು ಹಾಫ್ ಪೇಜ್ ಬರೆದ್ರು ಸಾಕು. ಹಾಫ್ ಪೇಜಲ್ಲಿ 1 ಪೇಜ್ ಬರೆದ್ರು ಸಾಕು, ಆಯಿತಾ? ನಂತರ ಏನು ಮಾಡ್ತಿದ್ದೀರ ಶೆಟ್ರೆ, ದೇವರ ಮನೆನ ದೇವರಿಗೂ ಮನೆ ಬೇಕು, ಇವೆರಡು ಆಪ್ಷನಲ್ಲು, ಆಯಿತಾ? ಇವೆರಡಲ್ಲಿ ಯಾವ್ದಾದ್ರು ಒಂದು ಬರಿಬೋದು. ಹಾಗೆ ಇದು ಮತ್ತು ಸೊ ನಂತರ ಸಾರಿ ಒಂದು ನಿಮಿಷ, ಹಾಗೆ ಇದು ಅದರಲ್ಲಿ 2 ಆಪ್ಷನಲ್ಲಿ ಇರುತ್ತೆ. ಇದಾದರೂ ಬರಿಬೋದು ನೀವು, ಅಥವಾ ಅದಾದರೂ ಬರಿಬೋದು. ಸೊ ನಂತರ ನಿಮಗೆ 2 ಪದಗಳಿಗೆ ಅರ್ಥವನ್ನು ಬರೀರಿ ಅಂತ ಕೇಳ್ತಾರೆ. ಒಟ್ಟು ನೀವು 8ಕ್ಕೆ ಬರಿಬೇಕಾಗುತ್ತೆ. ಹಾಫ್ ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ನಂತರ ಯಾವ ಪಠ್ಯವನ್ನು ಬಿಡದೆ 4ಕ್ಕೆ ಸಂದರ್ಭ ಸ್ವಾರಸ್ಯ ಬರೀರಿ ಅಂತ ಕೇಳಿದ್ದಾರೆ. ಸೊ ಸಂದರ್ಭ ಸ್ವಾರಸ್ಯದಲ್ಲಿ ನಿಮಗೆ ಒಟ್ಟು 6 ಕೊಟ್ಟಿರ್ತಾರೆ. ಸೊ ನೀವು ಬರಿಬೇಕಾಗಿರೋದು ಓನ್ಲಿ 4 ಅಷ್ಟೇ. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸ್ಗೆ ಬರಿಬೇಕು. ಭಾವಾರ್ಥವನ್ನು ಕೂಡ 2 ಮಾರ್ಕ್ಸ್ಗೆ, ಹಾಗೆ ಸಂದರ್ಭನೂ ಕೂಡ 2 ಮಾರ್ಕ್ಸ್ಗೆ. 6ರಲ್ಲಿ 4 ಮಾತ್ರ ಬರಿಬೇಕು. ಸೊ ನಂತರ ವಿಭಾಗ ಬಿ ಯಲ್ಲಿ ನಿಮಗೆ ಹೊಸಗನ್ನಡ ಕವಿತೆಗಳು ಮತ್ತು ಏಕಾಂತ ನಾಟಕಗಳ ಬಗ್ಗೆ ಕೇಳಿರುವಂಥದ್ದು. ಸೊ ಬ್ಲಾಕ್ 1, ಬ್ಲಾಕ್ 2 ಇಂದನೇ ನಿಮಗೆ ಎ ಮತ್ತು ಬಿ ಸೆಕ್ಷನಿಂದ ಕೊಡುವಂಥದ್ದು. ಸೊ ಇದ್ರೆ ನೋಡ್ಬೋದು, ಉತ್ತರಿ ಹಾಡಿಂದ ಕೇಳಿದರೆ, ನನ್ನ ದಿನಗಳಿಂದ ಕೇಳಿದರೆ. ಇವೆರಡು ಆಪ್ಷನಲ್ಲಿ ಯಾವುದಾದ್ರು ಒಂದು ಬರಿಬೋದು. 10 ಮಾರ್ಕ್ಸಿಗೆ ಒಟ್ಟು 2 ಒಟ್ಟು 4 ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಆಪ್ಷನಲ್ಲ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇವೆರಡರಲ್ಲಿ ಇದರಲ್ಲಿ 2ರಲ್ಲಿ 1, ಹಾಗೆ ಇವೆರಡರಲ್ಲಿ ನೀವು 1 ನೀವು ಬರೀಬೇಕಾಗುತ್ತೆ. ಒಟ್ಟು 20 ಮಾರ್ಕ್ಸ್ಗೆ. ಓಕೆನಾ? ಸೊ ನಂತರ ಇಲ್ಲಿ ಟಿಪ್ಪಣಿ 5 ಮಾರ್ಕ್ಸ್ ಕೇಳಿರುವಂಥದ್ದು. ತುಂಗಭದ್ರೆ ಬಾಲಲೀಲೆಗಳು, ಹಾಗೆ ವರ್ಧಮಾನ, ಉಳ್ಳಾಗಡ್ಡಿ ಪ್ರಸಂಗದ ಹಿರಿಮೆ ಮತ್ತು ಚಂದ್ರಕಾಂತ ಕುಸುನೂರ 5 ಮಾರ್ಕ್ಸ್ ಕೇಳಿದ್ದಾರೆ. ನಂತರ ವಿಭಾಗ ಸಿ ಯಲ್ಲಿ ನಿಮಗೆ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ನಿಮಗೆ ಕೇಳಿರುವಂಥ ಬ್ಲಾಕ್ 3 ಮತ್ತು ಬ್ಲಾಕ್ 4 ಕೇಳಿದ್ದಾರೆ. ಇಲ್ಲಿ ನಿಮಗೆ ಇದು ಇದೆಯಲ್ಲ ಟಿಪ್ಪಣಿ ಬರೀರಿ ಅಂತ. ಸೊ ಅದರಲ್ಲಿ ನೀವು 2 ಕ್ವಶನ್ಸ್ಗೆ 5 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್ಗೆ ನೀವು 2 ಕ್ವಶನನ್ನು ಬರೀಬೇಕು ಆಪ್ಷನಲ್ಲಿ. ಇದರಲ್ಲಿ ಒಂದು. ಸೊ ನಂತರ ವಿಭಾಗ ಸಿ ಯಲ್ಲಿ ದಿವಾಖಾನೆ ಅಂದಚಿಂದ ನಮ್ಮಂಥ ಅಮೆರಿಕನ್ನರು, ಅಮೆರಿಕನ್ನರಂತಲೇ ನಾವು. ಸೊ ಇವೆರಡರಲ್ಲಿ ಕೂಡ ನೀವು 10 ಮಾರ್ಕ್ಸ್ಗೆ 1 ಬರೀಬೇಕಾಗುತ್ತೆ. ಹಾಗೆ ನಂತರ ಆಡಳಿತ ಕನ್ನಡ ಸ್ವರೂಪ ಮತ್ತು ಅರ್ಜಿ ಎಂದರೇನು, ಇವೆರಡರಲ್ಲಿ ನೀವು 1 ಬರೀಬೇಕಾಗುತ್ತೆ 20 ಮಾರ್ಕ್ಸ್ಗೆ. ನಂತರ ಮತ್ತೆ 5 ಮಾರ್ಕ್ಸ್ಗೆ ಕೇಳ್ತಾರೆ. 5 ಮಾರ್ಕ್ಸಲ್ಲಿ ಇವೆರಡರಲ್ಲಿ 1 ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ ಬರೀಬೇಕು, ಇವೆರಡರಲ್ಲಿ 1 ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ಅರ್ಥ ಆಯ್ತಲ್ಲ ನಿಮಗೆ? ಒಟ್ಟು ನಿಮಗೆ 10 ಮಾರ್ಕ್ಸ್ಗೆ ಒಟ್ಟು 4 ಕ್ವಶನ್ನ ನಿಮಗೆ ಕೇಳುವಂಥದ್ದು, ಆಯಿತಾ? ಸೊ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಏನು ಸ್ಟ್ರೆಸ್ ತಗೋಬೇಡಿ ಹಾಗೆ ಹೀಗೆ ಅಂತಲ್ಲ. ಹಾಗೆ ನಿಮಗೆ ಎಕ್ಸಾಮ್ ಬಂದಾಗ ಅಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳೇನು ಹಾಗೆ ಅಂತೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದೊಂದು ಸಲ ನೋಡ್ಕೊಳ್ಳಿ. ಹಾಗೆ
ಚೆನ್ನಾಗಿ ಓದ್ಕೊಳ್ಳಿ, ಹಾಗೆ ಚೆನ್ನಾಗಿ ಬರೀರಿ. ಆ್ಯಂಡ್ ಆಪ್ಷನಲ್ ಕನ್ನಡನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದ್ಯಾವ್ದು ಇಂಪಾರ್ಟೆಂಟ್ ಅಂತ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್.